ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಬಂದು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿರೋದು. ಯಾರಿಗೂ ಗೋಲ್ಡ್ ಕಾಯಿನು ಎಲ್ಲ ನಾನು ಫ್ರೀಯಾಗಿ ಕೊಡ್ತಾ ಇಲ್ಲ, ರೇಷನ್ಸು ಎಲ್ಲ ಫ್ರೀಯಾಗಿ ಕೊಡ್ತಾ ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ವಿಡಿಯೋದಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಫಸ್ಟು ನನ್ನ ವೀಡಿಯೋನ ನೀವು ಚೆನ್ನಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿರೋದು. ಇದರಲ್ಲಿರ್ತಕ್ಕಂಥ ಐಟಮ್ಸೇ ಬಂದು ನಾನು ಕೊಡ್ತಾ ಇರೋದು, ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಗೋಲ್ಡ್ ಕಾಯಿನ್ಸ್, ಅಷ್ಟೊಂದು ಗೋಲ್ಡ್ ಕಾಯಿನ್ಸ್ ಬಂದು ನೀವೇನು ಕೊಡ್ತಾ ಇದ್ದೀರಾ, ನೀವು ಅನಾಥಾಶ್ರಮಕ್ಕೆ ಅದ್ರ ಬದಲು ನೀವು ಏನಾದರೂ ಹೆಲ್ಪ್ ಮಾಡ್ಬೋದಲ್ವಾ, ನೀವೇನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ. ಸೀರಿಯಸ್ಸಾಗಿ ಫಸ್ಟು ನನ್ನ ವೀಡಿಯೋನ ಬಂದು ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಖಂಡಿತ ಬಂದು ನಾನು ಫ್ರೀಯಾಗಿ ಕೊಡ್ತಾಯಿಲ್ಲ, ನಾನು ಈ ಥರ ಕಾಯಿನ್ಸ್, ಅದಕ್ಕೋಸ್ಕರನೇ ನಾನು ನಿಮಗೆ ಇದನ್ನೇ ನಾನು ಶೇರ್ ಮಾಡಿದ್ದೀನಿ. ಈಗ ಏನಂದರೆ, ನಾನು ಇವಾಗ ಕ್ರಿಸ್ಮಸ್ ಕಾರ್ಡ್ನೇ ನಿಮಗೋಸ್ಕರ ಈಗ ಕಳಿಸಿದ್ದೀನಿ. ನಾನು ಫ್ರೀಯಾಗೆಲ್ಲ ಕೊಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿರೋದನ್ನು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಕೂಡ ಮನಿ ಸೇವಿಂಗ್ ಮಾಡಿ ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರನೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಅದನ್ನು ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾನು ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ತುಂಬ ಜನ ಬೇರೆ ಬೇರೆ ಥರ ಕಮೆಂಟ್ಸ್ ನನಗೆ ಕಳಿಸ್ತಾ ಇದ್ದಾರೆ. ಫ್ರೀಯಾಗಿ ಅಂದರೆ ಇಷ್ಟೊಂದು ಐಟಮ್ಸ್ ಯಾರಾದರೂ ಫ್ರೀಯಾಗಿ ಕೊಡ್ತಾರಾ? ಅಷ್ಟೊಂದು ನಿಮ್ಗೆ ಗೊತ್ತು, ಮೊದಲೇ ನಾನು ಮನಿ ಸೇವಿಂಗ್ ಮಾಡೋದ್ರಲ್ಲಿ ಫುಲ್ಲು ಹುಷಾರು ಜಾಸ್ತಿ ಅಂತ. ಇಷ್ಟು ಐಟಮ್ಸ್ ಎಲ್ಲ ನಾನು ಫ್ರೀಯಾಗಿ ಕೊಡೋದಿಲ್ಲ. ಯಾರು ಕೊಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಅದ್ರ ಬದಲು ಮನಿ ಸೇವಿಂಗ್ ನಾನು ಸ್ವಲ್ಪದ್ರಲ್ಲೇ ಚಿಕ್ಕನ ಮಾಡಿ ಇರ್ರಿ ಅಂತ ಹೇಳ್ಕೊಡೋಳು ನಾನೇ ಇಷ್ಟೊಂದು ಯಾರನ್ನ ಫ್ರೀಯಾಗಿ ಕೊಡ್ತಾರಾ? ಫಸ್ಟು ನನ್ನ ವೀಡಿಯೋ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿದ್ದೀನಿ, ಅದಕ್ಕೋಸ್ಕರನೇ ನಾನು ಈ ಥರ ಎಲ್ಲ ಮಾಡಿ ಇದೆಲ್ಲ ಸೇವ್ ಮಾಡ್ತಾಯಿದ್ದೀನಿ. ಡಿಸೆಂಬರ್ 25 ಒಳಗಡೆ, ಅಂದರೆ 23, 24 ಒಳಗಡೆ ನಾನು ಫುಲ್ ಎಲ್ಲನೂ ಕೊಟ್ಟು ಮುಗಿಸ್ಬೇಕು. ಅದನ್ನೇ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಸರಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಕ್ಲಿಯರಾಗಿ. ತುಂಬ ಜನ ನನಗೆ ಕೊಡಿ ಮೇಡಮ್, ನನಗೆ ಕೊಡಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ನೀವು ನನ್ನ ಕೇಳ್ತಾ ಇದ್ದೀರಾ. ಸೀರಿಯಸ್ಸಾಗಿ ಇದು ನಾನು ಫ್ರೀಯಾಗಿ ಯಾರಿಗೂ ಕೊಡ್ತಾಯಿಲ್ಲ. ಇಷ್ಟೊಂದು ಫ್ರೀಯಾಗಿ ಕೊಡೋ ಅಷ್ಟು ಶ್ರೀಮಂತತನ ನನಗಿಲ್ಲ, ಅದು ಹೇಳ್ತೀನಿ. ಯಾರಾದರೂ ಇಷ್ಟು ಫ್ರೀಯಾಗಿ ಕೊಡ್ತಾರಾ? ನಾನು ಮನಿ ಸೇವಿಂಗ್ ಬಗ್ಗೆನೇ ನಾನು ನಿಮಗೆ ಎಲ್ಲರೂ ಈ ಥರ ಮಾಡಿ, ಇವಾಗ ನಾನು ಓನರೇ, ಆದರೆ ಇಷ್ಟೊಂದು ಯಾರಾದರೂ ಫ್ರೀಯಾಗಿ ಕೊಡೋಕ್ಕಾಗುತ್ತಾ ನೀವೇ ಹೇಳಿ? ಹತ್ತತ್ರ 14,40,000 ರೂಪಾಯಿ ಬೇರೆ ಒಡವೆಗೆ ಆಯಿತು, ಮತ್ತು ಕೇಕಿಂದ, ರೇಷನಿಂದ, ಸ್ಯಾರೀಸಿಂದ, ಗಿಫ್ಟಿಂದ, ವೈನಿಂದ 120 ಜನಕ್ಕೆ ಫ್ರೀಯಾಗಿ ಕೊಡೋ ಅಷ್ಟು ಶ್ರೀಮಂತತನ, ಅಷ್ಟೊಂದು ಶ್ರೀಮಂತಿಕೆ ನಾನಲ್ಲ. ಅಂದರೆ ನಾನು ಮನಿ ಸೇವಿಂಗ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು. ನಾನು ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ನಿಮಗೆ ಅರಿವು ಮೂಡ್ಸೋಕ್ಕೋಸ್ಕರನೇ ನಾನು ಮಾಡ್ತೀನಿ ಹೊರತು ಇಷ್ಟೊಂದು ಯಾರೂ ಫ್ರೀಯಾಗಿ ಕೊಡೋದಿಲ್ಲ ಅಲ್ವಾ? ಕೊಟ್ಟರೆ ಏನು ಮಾಡ್ತಾರೆ? ಬಟ್ಟೆಗಳು ಕೊಡ್ಬೋದು, ಅಥವಾ ಮಕ್ಕಳ ಊಟಗಳು ಕೊಡ್ತಾರೆ, ಇಲ್ಲ ಒಂದು 500,000 ಹೆಲ್ಪ್ ಮಾಡ್ಬೋದು. ಮನಿ ಸೇವಿಂಗ್ ಮಾಡಿ ಅಂತ ಹೇಳ್ಕೊಳ್ಳೋ ಅಂತ ನಾನೇ ಇಷ್ಟೊಂದು ಫ್ರೀಯಾಗಿ ಕೊಡ್ತೀನಾ? ನೀವು ಇದನ್ನು ಥಿಂಕ್ ಮಾಡಬೇಕು. ಫಸ್ಟು ನನ್ನ ವೀಡಿಯೋ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನೀವು ತಿಳ್ಕೊಂಡು ನೀವು ಆಮೇಲೆ ನೀವು ನನಗೆ ಕಮೆಂಟ್ಸ್ ಕಳಿಸಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್.